ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾವಿವತ್ತು ಊರಿಗೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಸೊ ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಊರಿಗೆ ಹೊರಡುವಂಥದ್ದು. ಬೆಳಗ್ಗೆನೇ ದೋಸೆ ಮಾಡಿದ್ದೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ. ನೀವು ಒಂದ್ಸಲ ಇದೇ ಥರ ನಾನು ಏನು ಶುಗರ್ ಆ್ಯಡ್ ಮಾಡ್ತೀನೋ, ಸೊ ನೀವು ಒಂದ್ಸಲ ಶುಗರ್ನ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಎಲ್ಲ ಆದಮೇಲೆ ನಾವು ಕೂಡ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಹೊರಟ್ವಿ. ನಾನು ನಮ್ಮಮ್ಮ ಅಕ್ಕ ಕಾರಲ್ಲಿ ಹೊರಟ್ವಿ. ಸೊ ನಾವು ಹೋಗ್ತಿರೋದು ನಮ್ಮ ಅತ್ತೆ ಊರು. ಅತ್ತೆ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವರ ಅಕ್ಕನ ಊರು, ಸ್ವಂತ ಅಕ್ಕ ನಮ್ಮ ಅಪ್ಪಂಗೆ. ಸೊ ಅವರೊಬ್ಬರೇ ಹಿರಿಯರು ಅಂತ ಇವಾಗ ಅವರೊಬ್ಬರೇ ಇರೋದು, ಅಂದರೆ ದೊಡ್ಡ ತಲೆ ಅಂತ ಅವರೊಬ್ಬರೇ ಇರೋದು. ನಮ್ಮ ಇತ್ತೀಚೆಗೆ 2024ರಲ್ಲಿ ನಮ್ಮ ಅಜ್ಜಿನ ಕಳ್ಕೊಂಡ್ವಿ. ಸೊ ಈಗ ನಮ್ಮ ಅತ್ತೆ ಒಬ್ಬರೇ ಇರೋದು. ಸೊ ಅವರು ಊರಿಗೆ ಹೋಗ್ತಾಯಿದ್ದೀವಿ. ಹಾಗೆ ನಮ್ಮ ಚಿಕ್ಕಪ್ಪನ ಮಗಂದು ಮದುವೆ ಸೆಟ್ ಆಗ್ತಾಯಿದೆ. ಸೊ ಅವರು ಹೆಣ್ಣಿನ ಕಡೆಯವರು ಮನೆ ನೋಡೋದಕ್ಕೆ, ಬೀಗರು ನಮ್ಮ ಮನೆ ನೋಡೋದಕ್ಕೆ ಬರ್ತಾಯಿದ್ದಾರೆ. ಚಿಕ್ಕಪ್ಪನ ಮಗ ಅಂತಂದರೆ ನಮ್ಮಪ್ಪ ಇದ್ದಾರಲ್ಲ, ಅವರ ಸ್ವಂತ ತಮ್ಮನ ಮಗ. ಅವರು 3 ಜನ ಗಂಡು ಮಕ್ಕಳು, ನಾವೇ ಹೆಣ್ಮಕ್ಳಿರೋದು. ಅವರಿಗೆ ನಮ್ಮ ಚಿಕ್ಕಪ್ಪಂಗೆ ಹೆಣ್ಮಕ್ಳು ಯಾರೂ ಇಲ್ಲ, ನಾವೇ ಹೆಣ್ಮಕ್ಳು. ಸೊ ಹಾಗಾಗಿ ನಾವು ಹೋಗ್ತಾ ಇರೋವಂಥದ್ದು. ನಾವು ಹೋಗ್ತಾ ಇರೋ ಊರು ಸ್ಪೆಷಲ್ ಏನಪ್ಪ ಅಂತಂದರೆ, ಫುಲ್ ಹೊಲ ಗದ್ದೆ, ತುಂಬ ಚೆನ್ನಾಗಿರುತ್ತೆ, ಹಚ್ಚ ಹಸಿರಾಗಿರುತ್ತೆ. ನನಗಂತೂ ಆ ಊರಿಗೆ ಹೋಗ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಊರು. ಸೊ ಆದಷ್ಟು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡಿ ನೀವು ಕೊನೆಯವರೆಗೂ ವೀಡಿಯೋನ. ಆ್ಯಂಡ್ ಕಮ್ಮಿಂಗ್ ಲಾಗ್ಸ್ಗಳಲ್ಲಿ ನೀವು ಊರು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಫೈನಲಿ ನಾವು ಊರಿಗೆ ಬಂದ್ವಿ. ಆಲೆ ಸಂಜೆ 7 ಗಂಟೆ ಆಗಿತ್ತು. ಇದು ಬಂದು ನಮ್ಮ ಅತ್ತೆ ಮನೆ. ಅತ್ತೆ ಅಂದರೆ ಅದೇ ಹೇಳಿದ್ನಲ್ಲ, ನಮ್ಮ ಅಪ್ಪಾಜಿಯವರ ಅಕ್ಕನ ಮನೆ. ಇದು ನಾವು ಚಿಕ್ಕವರಿಂದನೂ ನೋಡ್ತಾ ಬರ್ತಾಯಿದ್ದೀವಿ. ಅದು ಹಿಂಗೇ ಇದೆ, ಯಾವುದ್ರಲ್ಲೂ ಚೇಂಜೇ ಆಗಿಲ್ಲ, ಇದೇ ಥರ ಇದೆ. ಅವರು ಪಾಪ ಮನೆ ಕಟ್ಟೋದಕ್ಕೆ ಎಷ್ಟು ಸಲ ಅದನ್ನು ಹುತ್ತನೆಲ್ಲ ಒಡೆದಾಕಿದ್ದಾರೆ. ಬಟ್ ಅದು ಒಡೆದಾದ್ಮೇಲೆ ನೆಕ್ಸ್ಟ್ ಡೇ ಎಲ್ಲ ಬೆಳ್ಕೊಂಡು ಬಂದುಬಿಡ್ತಿತ್ತಂತೆ ಹುತ್ತ. ಸೊ ಹಾಗಾಗಿ ಹುತ್ತನೆಲ್ಲ ಒಡೆಯೋದಕ್ಕೆ ಹೋಗಿಲ್ಲ, ಅಲ್ಲೇ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಅವರು ಹಾಗಾಗಿ ಮನೆ ಕಟ್ಟಿಲ್ಲ, ಹಳೆ ಮನೆಯಲ್ಲೇ ಇದ್ದಾರೆ. ಇಲ್ಲಿ ಪಾಪು ನೋಡ್ತಾ ಇರ್ಬೋದು. ಇಲ್ಲಿ ನಮ್ಮ ಸಿಸ್ಟರು ಅಡುಗೆ ಮಾಡ್ತಾಯಿದ್ರೆ ಹೋಗಿ ಅವಳು ಕೂಡ ಹೆಲ್ಪ್ ಮಾಡೋದು, ಅವಳೇ ಊಟ ಹಾಕ್ಕೊಂಡು ತಿನ್ನೋದು, ಆ ಥರ ಮಾಡ್ತಾಯಿದ್ಲು. ಸೊ ಇದು ಬಂದು ನಮ್ಮ ಚಿಕ್ಕಪ್ಪನ ಮನೆ. ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪನ ತಮ್ಮನ ಮನೆ. ಸೊ ಬಂದ್ವಿ, ಎಲ್ಲ ಫ್ರೆಶ್ ಅಪ್ ಆಗಿ ಬಸ್ಸಾರು, ಮುದ್ದೆ, ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಮ್ಮ ಆಂಟಿ ಏನೋ ಕಷ್ಟ ಸುಖ ಮಾತಾಡ್ತಾಯಿತ್ತು ಡೀಪಾಗಿ. ನಾನು ವೀಡಿಯೋ ಮಾಡೋದಕ್ಕೆ ಫುಲ್ ಶಾಕ್ ಆಗಿಬಿಟ್ಲು. ಆಮೇಲೆ ಲಾಸ್ಟಲ್ಲಿ ಆಯ್ ಅಂತ ಕೈ ತೋರಿಸ್ತಾ ಇದ್ದರು. ಸೊ ಅದಾದಮೇಲೆ ಎಲ್ರದ್ದು ಊಟ ಆಯಿತು. ಹಾಗೆ ನಾಳೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ರು. ಸೊ ನಾನು ಹಾಗೆ ಒಂದು ಕ್ಯಾಪ್ಚರ್ ತಗೊಂಡೆ. ಸೊ ನಾಳೆ ಬೀಗರು ಬರೋದಕ್ಕೆ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು. ಅಂದರೆ ಒಬ್ಬಟ್ಟು ಊಟ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ಮಾಡ್ತಾಯಿದ್ದಾರೆ. ನನ್ನ ಮಗಳು ನಾನು ಎಲ್ಲನೂ ಕೆಲಸ ಮಾಡಬೇಕು ಅಂತ ಹೋದರೆ ಅವಳು ಹಿಂದೆನೇ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ಥರ ಬಂದುಬಿಡ್ತಾಳೆ. ಸೊ ಕೆಲಸನೇ ಆಗೋದಿಲ್ಲ. ಅದಕ್ಕೆ ನಮ್ಮ ಚಿಕ್ಕಮ್ಮ, ನೀನು ಹೋಗಿ ಪಾಪನ ಮನಗ್ಸು, ನಾವೆಲ್ಲ ಮಾಡ್ಕೊತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಅವಳಿಗೆ ಮನಗ್ಸೋಣ ಅಂತ ಅಂದರೆ ಅವಳು ಮಲಗ್ತಾ ಇರಲಿಲ್ಲ. ನನ್ನ ರೀಲ್ಸ್ ನೋಡಿಬಿಟ್ಟು ಅವಳು ಡ್ಯಾನ್ಸ್ ಆಡ್ತಾ ಇದ್ಲು. ನನ್ನ ರೀಲ್ಸಲ್ಲಿ ಈ ಸಾಂಗ್ ಅಷ್ಟೇ ಅವಳಿಗಿಷ್ಟ. ಚೆನ್ನಾಗಿ ಅವಾರ್ಡ್ ಬಂದರೆ ಸಾಕು ಜಗ್ಗು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸಾಂಗು ಪ್ಲೇ ಆಗ್ತಿತ್ತು, ಹಾಗಾಗಿ ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟು
ನಮ್ಮೂರು ಹೇಗಿದೆ ಅಂದರೆ ನಮ್ಮ ಅತ್ತೆ ಊರು ಹೇಗಿದೆ ಏನು ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನನಗಂತೂ ತುಂಬ ಖುಷಿಯಾಗುತ್ತೆ ಈ ಊರಿಗೆ ಬಂದರೆ. ಈ ಊರು ಬಂದು ದಾವಣಗೆರೆ ಹತ್ರ ಬೆಳಲ್ಗೆರೆ ಅಂತ ಹೇಳ್ಬಿಟ್ಟು ಹಳ್ಳಿ. ತುಂಬ ಚೆನ್ನಾಗಿದೆ. ದಾವಣಗೆರೆ ಸೈಡ್ ಅಂದು ಫುಲ್ಲು ಹಚ್ಚ ಹಸಿರು, ಫುಲ್ಲು ಏನಪ್ಪ ಅಂದರೆ ಹೊಲ ಗದ್ದೆ ಜಾಸ್ತಿ. ಅಲ್ಲಿ ಭತ್ತ ಬೆಳೀತಾರೆ, ಭತ್ತ, ಆಮೇಲೆ ಅಡಿಕೆ ಮತ್ತು ತೆಂಗಿನಕಾಯಿ ಇಷ್ಟು ಬೆಳೀತಾರೆ. ತುಂಬ ಚೆನ್ನಾಗಿದೆ ಊರು ನೋಡೋದಕ್ಕೆ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿ ನಮ್ಮ ಆಂಟಿ ಎಲ್ಲ ಬೇಳೆನ ಎಲ್ಲ ಬೇಯಿಸ್ತಾ ಇದ್ದಾರೆ. ಅದೇ ಒಬ್ಬಟ್ಟಿಗೆ ಈಗೆಲ್ಲ ಬೇಯಿಸ್ಬಿಟ್ಟು ಕಣಕನೆಲ್ಲ ರೆಡಿ ಮಾಡಿಟ್ರೆ ಬೆಳಗ್ಗೆನೇ ಎಲ್ಲ ತಟ್ಟಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ಎಲ್ಲ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಅದು ಇದು ಇರುತ್ತಲ್ಲ ಎಲ್ಲನೂ ಮಾಡ್ತಾಯಿದ್ದಾರೆ. ಹೋಳಿಗೆ ಮಾಡಿ ಇಟ್ಟದ್ದು ಟೀ ಎಲ್ಲ ಟೀನ ಏನೋ ಹೋಳಿಗೆ ಮಾಡಿ ಟೀ ಹಂಗ್ ಮಾಡಿ ಕೊಟ್ಟದ್ರವ ಅವನಿಗೆ ಉಪ್ಪಾಕಿ ಎಲ್ಲ. ಯಾರು ಅದು ಎಣ್ಣಿನ ಕಡೆ ಹಗ್ಗಳ